ನಮಸ್ಕಾರ ಎಲ್ಲ ಚಾಲಕ ಸಹೋದರ ಸಹೋದರಿಯರಿಗೆ. ಇವತ್ತು ನಮ್ಮ ವಾಹನ ಕೇರಳಕ್ಕೆ ಲೋಡ್ ಆಗಿದೆ. ಯಾವಾಗಲೂ ಕೇರಳ ಆಸುಪಾಸೆಲ್ಲ ಲೋಡ್ ಆಗ್ತಾ ಇರ್ತದೆ. ನಮ್ಮ ವಾಹನ ಹೋದ್ಮೇಲೆ ಇದೊಂದು ಬೇರೆ ಗಾಡಿನ ತೊಗೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರು ಸುತ್ತಮುತ್ತಲಿ ಭಾನುವಾರ ಶನಿವಾರ ಬಂತು ಅಂದರೆ ಪ್ರತಿ ಸಾರಿ ಹೇಳೋದಿಷ್ಟೇ, ಒಂದು ಹಬ್ಬ ಇದ್ದಂಗಿರುತ್ತೆ. ಸಾಗರದ ಅಲೆಯಂತೆ ಸಾಗುತ್ತಿರುವ ವಾಹನಗಳ ಮಧ್ಯೆ ವಾಹನ ಚಲಿಸುವುದೇ ಒಂದು ದೊಡ್ಡ ಸಾಹಸ. ಯಾಕಂದರೆ ಒಂದು ಕಡೆಯಿಂದ ಹೋಗಬೇಕು ಅಂದರೆ ಮತ್ತೊಂದು ಕಡೆಯಿಂದ ನುಗ್ತಾ ಇರ್ತಾರೆ. ನಾವು ರಾತ್ರಿ ಕಳೆದು ಬೆಳಕಾಗೋಷ್ಟರಲ್ಲಿ ತಮಿಳುನಾಡು ತಿರುನಲ್ವೇಲಿ ನಾಗರ್ಕೋಯಿಲ್ ಮಾರ್ಗವಾಗಿ ರೋಡ್ ಖಾಲಿ ಮಾಡೋದಕ್ಕೆ ತ್ರಿವೇಂದ್ರಂಗೆ ಹೋಗ್ತಾ ಇದ್ದೀವಿ. ನಾಗರ್ಕೋಯಿಲ್ ಹತ್ತತ್ರ ಬರ್ತಾ ಇದ್ದ ಹಾಗೆ ಸಂಜೆನೇ ಆಯಿತು. ಈ ಸಾಯಂಕಾಲದ ವೇಳೆಯಲ್ಲಿ ನೋಡುವುದಕ್ಕೆ ಅದೆಷ್ಟು ಸುಂದರವಾಗಿ ಕಾಣುತ್ತಿದೆ ನೋಡಿ. ಬೆಂಗಳೂರಿನಿಂದ ತ್ರಿವೇಂದ್ರಂಗೆ ಹೋಗೋದಕ್ಕೆ ಕೊಚ್ಚಿನ್ ಮೇಲೂ ಕೂಡ ಹೋಗಬಹುದು, ಹಾಗೆ ನಾಗರ್ಕೋಯಿಲ್ ಮೇಲೂ ಕೂಡ ಹೋಗ್ಬೋದು. ನಾಗರ್ಕೋಯಿಲ್ವರೆಗೂ ಟಾಪ್ ಆ್ಯಂಡ್ ಟಾಪ್ ರೋಡ್ ಸಿಗುತ್ತೆ, ಸ್ವಲ್ಪ ಟೋಲ್ಗಳು ಜಾಸ್ತಿ ಸಿಗ್ತವೆ. ಆ ರೋಡಲ್ಲಿ ಹೋದರೆ ಸ್ವಲ್ಪ ಟೋಲು ಕಡಿಮೆ ಸಿಗ್ತವೆ. ಹಾಗೋ ಹೀಗೋ ತ್ರಿವೇಂದ್ರಂ ಬಂದಿದ್ದಾಯಿತು ಖಾಲಿ ಮಾಡಿದ ಜಾಗಕ್ಕೆ. ಇದೆಲ್ಲ ಹೆಂಗಿರುತ್ತಂದ್ರೆ ಸಿಕ್ಕಾಪಟ್ಟಿ ಇಕ್ಕಟ್ಟಿರುತ್ತೆ. ಇಲ್ಲಿ ಅಪ್ಪು ಐತೆ, ಇಲ್ಲಿ ಟರ್ನಿಂಗ್ ಪಾಯಿಂಟ್ ಐತಿ. ಹೆಂಗಾಗತ್ತಂತ ಅತಿ ಚಿಕ್ಕದಾಗಿರುವಂತಹ ಜಾಗಗಳಲ್ಲಿ ಕಂಪ್ನಿ ಮಾಡ್ಕೊಂಡಾಗ ದೊಡ್ಡ ಗಾಡಿಗಳಲ್ಲಿ ಮಾಲ್ ತರಿಸ್ಕೊಬಾರ್ದು. ಬರೀ 8 ಬಾಕ್ಸ್ಗೋಸ್ಕರ ಈಗ ಗಾಡಿನ ಇಲ್ಲಿ ಇತ್ಕೊಂಡ್ಬರ್ಬೇಕು. ನೋಡಿ ಹಿಂಗೈತೆ ಕಾಣಿಸ್ತದೆ. ಈ ರೋಡಲ್ಲಿ ಬರ್ಬೇಕು. ನೋಡ ಹಂಗಿರ್ತದೆ ಮಜ್ಜಾ. ಈ ತರ ಐತೆ. ಅಲ್ಲೇ ನಿಂತಿರೋದು ನಮ್ಮ ಗಾಡಿ. ಅಷ್ಟೇ ಚಿಕ್ಕ ರೋಡು, ವೈರೆಲ್ಲ ಕೆಳಗೆ ಇರ್ತವೆ. ತುಂಬಾ ಕಷ್ಟ ರೀ. ಒಂದು ಧೈರ್ಯದ ಮೇಲೆ ಬರ್ತಾ ಇರೋದು ಅಷ್ಟೇ ಜೀವನ, ಬೇರೆ ಏನಿಲ್ಲ. ಈ ರೀತಿ ಇಕ್ಕಟ್ಟು ಜಾಗಗಳಲ್ಲಿ ವಾಹನ ಓಡಿಸೋದೇನು ತೊಂದರೆ ಇಲ್ಲ. ಆದರೆ ಈ ಕಂಟೈನರ್ ವಾಹನವಾದ ಕಾರಣ ಮೇಲ್ಗಡೆ ವೈರ್ಗಳೆಲ್ಲಾದರೂ ಟಚ್ ಆಗಿಬಿಟ್ರೆ ಒಂದಕ್ಕೊಂದು ತಾಗಿ ಬರ್ನಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಭಯಪಡಬೇಕಷ್ಟೇ. ಕೆಲವರು ಕೇಳೋದೇ ಇಲ್ಲ, ವಾಹನ ನಮ್ಮ ಕಂಪ್ನಿ ಹತ್ರ ಬಂದ್ರೇ ನಾವು ಬಾಕ್ಸ್ ಇಳಿಸ್ಕೊಳ್ಳೋದು ಅಂತ ಹೇಳ್ತಾರೆ. ನೋಡಿ, ಒಂದು ವಾಹನ ಮಾತ್ರ ಪಾಸ್ ಆಗೋಂಗಿರೋದು. ಒಂದು ವಾಹನ ಆಪೋಸಿಟ್ ಏನಾದ್ರು ಬಂದರೆ ನಾವು ಮತ್ತೆ ರಿವರ್ಸೇ ಹೋಗ್ಬೇಕು. ಅಂಥ ಜಾಗದಲ್ಲಿ ಕಂಪ್ನಿ ಇದೆ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಪಾಪ ಏನು ಸಮಸ್ಯೆ ಇರುತ್ತೋ, ಅಥವಾ ಎಲ್ಲಿ ಗೋಡೌನುಗಳು ಸಿಗದೆ ಈ ಥರ ಜಾಗಗಳಲ್ಲಿ ಮಾಡ್ಕೊಂಡಿರ್ತಾರೋ ಏನೋ ಒಂದು ಗೊತ್ತಿಲ್ಲ. ಇಲ್ಲಿವರೆಗೂ ಬಂದಿದ್ದೀನಿ. ಸದ್ಯಕ್ಕೆ ಹೆಂಗೋ ಕಂಪ್ನಿ ಹತ್ರ ಬಂದಿದ್ದು ಆಯಿತು. ಬಾಕ್ಸ್ ಖಾಲಿ ಮಾಡಿ ಮತ್ತೆ ರಾತ್ರಿ ನಾನು ಆವಾಗಲೇ ನಿಲ್ಲಿಸಿದಂತಹ ಜಾಗದಲ್ಲೇ ನಿಲ್ಲಿಸಿದ್ದೀನಿ. ಹೋಗುವಾಗ ನೋಡ್ಕೊಂಡು ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು. ಯಾಕಂದರೆ ಅಕ್ಕಪಕ್ಕದಲ್ಲಿ ಗಾಡಿಗಳಿದ್ದಾವೆ ನೋಡಿ, ಹಿಂದೆ ಮುಂದೆ ಗಾಡಿಗಳಿದ್ದಾವೆ. ನಿಧಾನಕ್ಕೆ ಪಾಸ್ ಮಾಡಿಕೊಂಡು. ಕೆಲವೊಂದು ಜಾಗಗಳಲ್ಲಿ ಬಾತ್ರೂಮ್ ಇದ್ದರೂ ಕೂಡ ನೀಟಾಗಿ ಇಟ್ಟಿರಲ್ಲ. ಈ ಒಂದು ಟೋಲ್ ಹತ್ರ ಬಾತ್ರೂಮಿನ ವ್ಯವಸ್ಥೆಗೆ ಕೆಳಗಡೆ ಜಾಗ ಇಲ್ಲದಿದ್ದರೂ ಟೋಲಿನ ಮೇಲ್ಭಾಗದಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸುಂಕ ವಸೂಲಿ ಮಾಡಿದ ತಕ್ಕ ಹಾಗೆ ವ್ಯವಸ್ಥೆ ಕೂಡ ಇದೆ.